ಸಿಸ್ಟರ್, ಡಾಕ್ಟ್ರ್ ಎಲ್ಲಿದ್ದಾರೆ? ಆ ಕಡೆ ಹೋಗಿ. ನಮಸ್ಕಾರ ಡಾಕ್ಟ್ರೆ. ಏನು ಮಾತಾಡ್ತಾ ಇದ್ದೀರಿ? ಇದೇನು ಸ್ಪೇರ್ ಪಾರ್ಟ್ಸ್ ಅಂಗಡಿ ಅನ್ಕೊಂಬಿಟ್ರಾ? ಹೋಗ್ರಿ ಇಲ್ಲಿಂದ. ದಯವಿಟ್ಟು ಹಾಗನ್ಬೇಡಿ ಡಾಕ್ಟ್ರೆ. ಬಡ ಪೋಸ್ಟ್ಮ್ಯಾನ್ ನಾನು. ಅರ್ಜೆಂಟಾಗಿ ಮಗಳ ಮದುವೆ ಮಾಡಬೇಕು. ಇನ್ನು 2 ತಿಂಗಳಲ್ಲಿ ರಿಟೈರ್ಡ್ ಆಗ್ಬಿಡ್ತೀನಿ. ಯಾರು ದುಡ್ಡು ಸಾಲ ಕೊಡ್ತಾ ಇಲ್ಲ. ನಾನು ರಿಟೈರ್ಡ್ ಆದಮೇಲೆ ಏನೂ ಕೆಲಸ ಮಾಡಲ್ಲ. ಒಂದೇ ಒಂದು ಕಿಡ್ನಿನಲ್ಲಿ ಹೇಗೋ ಮೇಂಟೈನ್ ಮಾಡ್ಕೋತೀನಿ. ದಯವಿಟ್ಟು ಒಂದೇ ಒಂದು ಕಿಡ್ನಿ ತೊಗೊಂಬಿಡಿ. ತಮಾಷೆ ಮಾಡ್ತಿದ್ದೀರಾ? ಪ್ರಪಂಚದಲ್ಲಿ ಮಗಳ ಮದುವೆಗೋಸ್ಕರ ಕಿಡ್ನಿ ಮಾಡ್ತಾರ ಮೊದಲೇ ತಂದೆ ನೀವು ಅನ್ಸುತ್ತೆ. ಸತ್ತ ಮೇಲೆ ನನ್ನ ಕಿಡ್ನಿ ತೊಗೋತೀರಾ ಅಥವಾ ನಾನು ಕಿಡ್ನಿ ಕೊಟ್ಮೇಲೆ ಸತ್ತೋಗ್ತೀರಾ? ಪರವಾಗಿಲ್ಲ ಡಾಕ್ಟ್ರೆ, ನನ್ನ ಪ್ರಾಣದ ಮೇಲೆ ನನಗೇನು ಆಸೆ ಇಲ್ಲ. ಇಲ್ಲಿವರೆಗೂ ಈ ಮೂರ್ತಿ ಮಕ್ಕಳಿಗೋಸ್ಕರ ಏನೂ ಮಾಡಿದವನಲ್ಲ. ಮಗಳ ಮದುವೆ ಮಾಡದೆ ಸಾಯೋದಕ್ಕಿಂತ ಸತ್ ಮೇಲೆ ಮಗಳ ಮದುವೆ ಮಾಡ್ದ ಮೂರ್ತಿ ಅಂತ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ನಿಶ್ಚಿಂತೆಯಿಂದ ಪ್ರಾಣ ಬಿಟ್ಬಿಡ್ತೀನಿ. ಅಪ್ಪಿತಪ್ಪಿ ಉಳ್ಕೊಂಡ್ರೆ ಮಗಳ ಮದುವೆನ ಕಣ್ ತುಂಬ ನೋಡ್ತೀನಿ. ಒಟ್ಟಿನಲ್ಲಿ ನನಗೆ ದುಡ್ಡು ಬೇಕು ಡಾಕ್ಟ್ರೆ. ನಿಮ್ಮ ಕಿಡ್ನಿ ತಗೊಂಡು ಜೈಲ್ಗೆ ಹೋಗಿ ಕಂಬಿ ಎಣಿಸ್ಲಾ? ಅಯ್ಯೋ, ನಾನೇ ಕಂಪ್ಲೇಂಟ್ ಕೊಡಲಿ ಡಾಕ್ಟ್ರೆ. ನಾನೇ ನನ್ನ ಸ್ವಇಚ್ಛೆಯಿಂದ ಕಿಡ್ನಿ ಕೊಡ್ತಾ ಇದ್ದೀನಿ ಅಂತ ಪತ್ರ ಬರ್ಕೊಟ್ಬಿಡ್ತೀನಿ. ನೀವು ಕಂಪ್ಲೇಂಟ್ ಮಾಡಲ್ಲ, ನಿಮ್ಮ ಮಕ್ಳಿದಾರಲ್ಲ ಅವ್ರು ಕಂಪ್ಲೇಂಟ್ ಮಾಡಿದ್ರೆ ಏನು ಮಾಡೋದು? ಅವರೂ ಕಂಪ್ಲೇಂಟ್ ಮಾಡದೇ ಇರೋ ಥರ ನಾನು ನೋಡ್ಕೋತೀನಿ. ನನ್ನ ಮಕ್ಕಳು ಯಾವತ್ತೂ ನನ್ನ ಮಾತನ್ನ ಮೀರಲ್ಲ. ನೋಡ್ರಿ, ನನಗೆ ಈ ಸಮಸ್ಯೆನೇ ಬೇಡ ರೀ. ನೀವು ಮೊದಲು ಹೋಗ್ರಿ, ಆ ದೇವ್ರಿಗೆ ನಾನು ಕಾಪಾಡ್ದಾಗ ಹೋಗ್ರಿ. ದಯವಿಟ್ಟು ಡಾಕ್ಟ್ರೆ ಹಾಗನ್ಬೇಡಿ. ನನ್ನ ಪಾಲ್ಗೆ ದೇವರಿಲ್ಲ, ನೀವೇ ದೇವರು ಅಂತ ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ. ಕೈ ಮುಗಿತೀನಿ ಡಾಕ್ಟ್ರೆ. ರೀ ಹೋಗ್ರಿ ಅಂತ ಹೇಳ್ವೇನ್ರಿ, ಹೋಗ್ರಿ. ಲೆಕ್ಕ ಯಾಕೆ ಹೀಗೆ ಕೂತಿದ್ಯಾ? ನನ್ನ ಮದುವೆ ವಿಚಾರಕ್ಕೆ ಅಪ್ಪ ಎಷ್ಟು ಕುಗ್ಗೋಗಿದಾರಲ್ವಾ? ಎಲ್ಲದಕ್ಕೂ ನಾನೇ ಕಾರಣ. ನನ್ನ ಮದುವೆಗೆ ಒಪ್ಸೋದಕ್ಕೆ ಅಪ್ಪ ಎಷ್ಟು ಕಷ್ಟಪಟ್ರು. ಮದುವೆಗೆ ಒಪ್ಕೊಂಡ್ಮೇಲೂ ಅವ್ರಿಗಷ್ಟೇ ಕಷ್ಟ ಆಗ್ತಿದೆ. ಇನ್ನೇನು ಮದುವೆ ಮಾಡ್ಕೊಂಡು ಹೋದ್ಮೇಲೆ ಎಷ್ಟು ಕಷ್ಟ ಪಡ್ತಾರೋ ಏನೋ. ಅಷ್ಟು ಜನ ಬಂದು ದುಡ್ಡು ಕೇಳಿ ಹೋಗಿದ್ದಾರೆ. ಅಷ್ಟೊಂದು ದುಡ್ಡನ್ನ ಅವ್ರು ಹೇಗೆ ಹೊಂದಿಸ್ತಾರೆ? ನನಗೂ ಅದೇ ಗೊತ್ತಾಗ್ತಿಲ್ಲ ಕಣಕ್ಕ. ಕೇಳಿದ್ರೆ ಹೇಗೋ ಮದುವೆ ಮಾಡಿಸ್ತೀನಿ, ನೀವ್ಯಾಕೆ ತಲೆ ಕೆಡ್ಸ್ಕೊಳ್ತೀರಾ ಅಂತ ಹೇಳ್ತಾರೆ. ನಾನು ಸಾಹೇಬ್ರ ಹತ್ರ ಮಾತಾಡ್ಲಾ? ಯಾವ್ದ್ರ ಬಗ್ಗೆನೆ? ಮದ್ವೆನೇ ಪೋಸ್ಟ್ಪೋನ್ ಮಾಡೋದಕ್ಕೆ ಹೇಳ್ತೀನಿ. ಸ್ವಲ್ಪ ದಿನ ಮದ್ವೆನ ಮುಂದಕ್ಕೆ ಹಾಕಕ್ಕೆ ಹೇಳ್ತೀನಿ. ಆಗ ದುಡ್ಡು ಹೊಂದ್ಸೋದಕ್ಕೆ ಅಪ್ಪನಿಗೆ ಸಮಯನಾದರೂ ಸಿಗುತ್ತೆ. ಬೇಡ ಕಣಕ್ಕ, ಈ ಕಷ್ಟ ಯಾವತ್ತೂ ಇದ್ದಿದ್ದೆ.
ಈಗಾಗಲೇ ಮದುವೆ ಇನ್ವಿಟೇಷನ್ನ ಹಂಚ್ಬಿಟ್ಟಿದ್ದಾರೆ. ಇನ್ನು 2 ವಾರ ಕಣೆ, ಅಷ್ಟರಲ್ಲಿ ನಿನ್ನ ಮದುವೆ ಹೇಗೋ ಆಗೋಗುತ್ತೆ. ಇವಾಗ ಪೋಸ್ಟ್ಪೋನ್ ಮಾಡೋಣ ಅಂದರೆ ಆಗ ನಮಗೆ ಕಷ್ಟ ಕಣೆ. ಜನ ಏನೇನೋ ಮಾತಾಡ್ತಾರೆ. ಆಗ ಅಪ್ಪ ಇನ್ನೂ ಬೇಜಾರಾಗ್ತಾರೆ. ಮದುವೆ ಆಗುತ್ತೆ ಅಂತ ಮಾತ್ರ ಹೇಳ್ತೀರ, ಹೇಗಾಗುತ್ತೆ ಅಂತ ಯಾರೂ ಹೇಳಲ್ಲ. ಎಷ್ಟು ಖರ್ಚಾಗುತ್ತೆ ಗೊತ್ತೇನೆ? ಸುರೇಶ್ ಏನು ಹೇಳಿದ್ರು ಕೇಳಿಸ್ಕೊಂಡ್ಯಾ? ಸಾಲ ಹೇಗೆ ತೀರಿಸ್ತೀರಾ ಅಂತ ಕೇಳಿದ್ರು. ದುಡ್ಡಿಲ್ದೆ ಯಾವ ಕೆಲಸನೂ ಆಗಲ್ಲ ಮಧುರ. ಇಬ್ಬರಿಗೂ ಕಪಾಲಕ್ಕೆ ಹಾಕ್ಬಿಡ್ತೀನಿ. ಏನು ಮದುವೆ ಮುಂದಕ್ಕೆ ಹಾಕ್ತೀರಾ? ಹೋಗಿ ಹೇಳ್ಬಿಡಿ ಸಾಹೇಬ್ರಿಗೆ ಮದುವೆ ಮುಂದಕ್ಕೆ ಹಾಕೋತೀವಿ ಅಂತ. ಹಾಗೆ ಹೇಳಿ ಅವ್ರಿಗೆ, ನೀವು ಬೇಡ, ನಿಮ್ಮ ಸಂಬಂಧನೂ ಬೇಡ, ಮದುವೆ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತೀವಿ ಅಂತ. ಆಮೇಲೆ ಈ ಮನೇಲಿ ಕೂತ್ಕೊಂಡು ದಿನ ದಿನ ನೀವು ಹಾಳಾಗೋದನ್ನ ನೋಡ್ತಾ ಇರ್ತೀನಿ. ಈ ಮನೆಗೆ ನೀವೇ ಯಜಮಾನ್ತಿರು. ಎಲ್ಲ ನಿರ್ಧಾರಗಳನ್ನ ನೀವೇ ತಗೊಳ್ಳಿ. ಆದರೆ ಅದೆಲ್ಲ ನಾನು ಬದುಕಿರುವಾಗಲ್ಲ, ನಾ ಸತ್ತ ಮೇಲೆ. ಅಲ್ಲಿವರೆಗೂ ಈ ಮನೆಯಲ್ಲಿ ಗಂಡಸು ಅನ್ನಿಸ್ಕೊಳ್ಳೋನು ನಿಮ್ಮಪ್ಪ ಒಬ್ಬ ಇದ್ದಾನೆ. ಇನ್ನೊಂದ್ಸಲ ಏನಾದ್ರು ಮದುವೆ ಮುಂದಕ್ಕೆ ಹಾಕೋ ವಿಚಾರ ಮಾತಾಡಿದ್ರೆ ನಾನು ಈ ಮನೆಯಲ್ಲಿ ಇರಲ್ಲ, ದೇಶಾಂತರ ಹೊರಟೋಗ್ತೀನಿ. ಕೇಳಿಸ್ಕೊಳ್ರೆ, ಯಾವುದೇ ಕಾರಣಕ್ಕೂ ಮದುವೆ ನಿಲ್ಲಬಾರ್ದು, ನಿಲ್ಲೋದಿಲ್ಲ. ಯಾರಿಗೆ ಏನೇ ಆದರೂ ಮದುವೆ ಆಗಲೇಬೇಕು, ನನ್ನ ನಾಣೆ. ದೇವ್ರೆ, ಅಕ್ಕನ ಮದುವೆ ಸಾಹೇಬ್ರ ಜೊತೆ ಫಿಕ್ಸ್ ಆಗಲಿ ಅಂತ ನಾವೆಷ್ಟೆಲ್ಲ ಕಷ್ಟಪಟ್ವಿ. ಆದರೆ ಈಗ ಅವ್ರ ಮದುವೆ ಮಾಡಿಸೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ದೊಡ್ಡವ್ರ ಜೊತೆ ಸಂಬಂಧ ಬೆಳೆಸೋದು ತಪ್ಪ? ಅಪ್ಪನ ಕೈಲಿ ಮದುವೆ ಮಾಡ್ಸೋದಕ್ಕೆ ಆಗ್ತಿಲ್ಲ ದೇವ್ರೆ. ಆ ಕಷ್ಟ ನಮ್ಮಿಂದ ನೋಡೋಕ್ಕಾಗ್ತಿಲ್ಲ. ಅವ್ರಿಗೊಂದು ದಾರಿ ತೋರಿಸು, ಅವ್ರಿಗೆ ಶಕ್ತಿ ಕೊಡು. ಈ ಮದುವೆ ನಡೆಯೋ ಹಾಗೆ ಮಾಡಪ್ಪ. ನರಸಿಂಹ, ನನ್ನ ಮಗಳು ಮದುವೆ ಮಾಡೋ ಯೋಗ್ಯತೆನ ನಾ ಪಡ್ಕೊಂಡು ಬಂದಿಲ್ಲ. ಅದಕ್ಕೆ ನನಗೆ ನಾನೇ ಶಿಕ್ಷೆ ಕೊಟ್ಕೋತಾ ಇದ್ದೀನಿ. ಆಪರೇಷನ್ ಟೈಮ್ನಲ್ಲಿ ಪ್ರಾಣಕ್ಕೆ ಯಾವುದೇ ರೀತಿ ತೊಂದರೆ ಕೊಡಬೇಡ. ನನ್ನ ಮಗಳ ಮದುವೆ ನಾನು ನೋಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ. ನನ್ನ ಆಸೆನ ಈಡೇರಿಸೋ. ಯಾಕೆ ಕಳ್ತಾ ಇದ್ಯಾ? ಅಪ್ಪ ಅಪ್ಪ ಅಪ್ಪಂಗೇನೈತೆ? ಅಪ್ಪ ಹಾಸ್ಪಿಟ್ಲಲ್ಲಿ ಇದ್ದಾರೆ ಕಣೆ. ಕಿಡ್ನಿ ಮಾರಕ್ಕೆ ಹೋಗಿದ್ದಾರೆ.